ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತ್ರಿಪುರಾಸುರರು ಎಂಬ ಮೂವರು ಭಯಂಕರವಾದ ರಾಕ್ಷಸರನ್ನ ಒಂದೇ ಸಾರಿ ಸಂಹರಿಸಲೆಂದು ಪರಮೇಶ್ವರನು ಒಂದು ಕಠಿಣವಾದ ತಪಸ್ಸನ್ನ ಮಾಡಬೇಕಾಗಿ ಬಂತು. ಅನೇಕ ವರ್ಷಗಳ ಕಾಲ ಅಚಲವಾಗಿ ಈ ಘೋರ ತಪಸ್ಸನ್ನ ಕೈಗೊಂಡ್ರು. ತಪಸ್ಸನ್ನ ಮುಗಿಸಿ ಕಣ್ಣು ತೆರೆದ ಶಿವನ ಕಣ್ಣಿಂದ ಒಂದು ಕಣ್ಣ ಬಿಂದು ಕೆಳಗೆ ಬಿತ್ತು. ಈ ಪರಮ ಪವಿತ್ರವಾದ ಕಣ್ಣ ಬಿಂದುವನ್ನ ಭೂಮಿ ತಾಯಿ ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡ್ಳು. ರುದ್ರ, ಮಹಾಕಾಳ, ಭೈರವನು ಆದ ಪರಮೇಶ್ವರನ ಬಗ್ಗೆ ಅನೇಕ ಪುಣ್ಯ ಕಥೆಗಳು ಪ್ರಚಲಿತವಾಗಿದೆ. ಆ ಕಥೆಗಳ ಹಿಂದಿನ ರಹಸ್ಯ ಅನೇಕರಿಗೆ ತಿಳಿದಿರೋದಿಲ್ಲ. ಶಿವನ ಕಣ್ಣಿಂದ ನೆಲಕ್ಕೆ ಬಿದ್ದ ಕಣ್ಣ ಬಿಂದುವೆ ರುದ್ರಾಕ್ಷ ಅಥವಾ ರುದ್ರಾಕ್ಷಿ. ನಮ್ಮ ಪುರಾಣದಲ್ಲಿ ರುದ್ರಾಕ್ಷಿಗೆ ಪ್ರತ್ಯೇಕವಾದ ಸ್ಥಾನಮಾನ ಇದೆ. ಅದೆಷ್ಟು ಜನರ ಜೀವನವನ್ನೇ ಬದಲಾಯಿಸಿರುವ ಈ ರುದ್ರಾಕ್ಷಿ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಈಗಿನ ಈ ಆಧುನಿಕ ಯುಗದಲ್ಲೂ ವಿಜ್ಞಾನ ಅತ್ಯಂತ ಅಭಿವೃದ್ಧಿ ಹೊಂದಿದ್ದರೂ ರುದ್ರಾಕ್ಷಿಯ ವೈಶಿಷ್ಟ್ಯತೆ ಹೆಚ್ಚಿರೋದು ನಿಜಕ್ಕೂ ವಿಶೇಷ. ಇಂದಿನ ಈ ವಿಡಿಯೋದಲ್ಲಿ ರುದ್ರಾಕ್ಷಿಯ ಮಹತ್ವವನ್ನ ಹೇಳುತ್ತಿದ್ದೇವೆ. ಬನ್ನಿ ವಿಡಿಯೋವನ್ನ ಪ್ರಾರಂಭಿಸೋಣ. ರುದ್ರಾಕ್ಷಿ ಧರಿಸಿದ ನಂತರ ಅನೇಕ ಜನಸಾಮಾನ್ಯರಿಗೂ ಅದ್ಭುತ ನಡೆದಿರುವ ಉದಾಹರಣೆಗಳು ಸಾಕಷ್ಟಿವೆ. ಗಂಗಾ, ಯಮುನಾ, ಸರಸ್ವತಿ ಈ ಮೂರೂ ನದಿಗಳನ್ನ ಒಟ್ಟಿಗೆ ದರ್ಶನ ಮಾಡಿದ ಭಾಗ್ಯ ರುದ್ರಾಕ್ಷಿ ಧರಿಸಿದಾಗ ದೊರೆಯುತ್ತೆ. ರುದ್ರಾಕ್ಷಿಯನ್ನ ಬಳಸಿ ಶಿವನನ್ನ ಕುರಿತು ಧ್ಯಾನ, ಜಪ ಮಾಡಿದ್ರೆ ಪಾಪ ವಿಮುಕ್ತಿಯಾಗುತ್ತದೆಂದು ನಂಬಲಾಗಿದೆ. ಶಿವಪುರಾಣ, ಭಾಗವತ ಪುರಾಣ, ಪದ್ಮ ಪುರಾಣಗಳಲ್ಲಿ ರುದ್ರಾಕ್ಷಿಯ ಬಗ್ಗೆ ವರ್ಣಿಸಲಾಗಿದೆ. ಗ್ರಂಥ, ಉಪನಿಷತ್ಗಳಲ್ಲೂ ರುದ್ರಾಕ್ಷಿಯನ್ನ ಶಕ್ತಿಯುತ ಯಂತ್ರ ಎಂದೇ ವರ್ಣಿಸಲಾಗಿದೆ. ಅನೇಕ ಜನ್ಮಗಳ ಪುಣ್ಯವಿದ್ರೆ ಮಾತ್ರವೇ ಈ ರುದ್ರಾಕ್ಷಿಯನ್ನ ಧರಿಸುವ ಸೌಭಾಗ್ಯ ದೊರೆಯುತ್ತದೆ ಎಂದೇ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆದ್ರೀಗ ಎಲ್ಲೆಂದರಲ್ಲಿ ನವರತ್ನಗಳೊಂದಿಗೆ ಸಿಗುವ ರುದ್ರಾಕ್ಷಿಯನ್ನೇ ಅಂಧವಿಶ್ವಾಸದಿಂದ ಧರಿಸುತ್ತಿದ್ದಾರೆ ಅನೇಕರು. ಶಿವಪುರಾಣ ಮತ್ತು ಭಾಗವತ ಪುರಾಣದಲ್ಲಿ ರುದ್ರಾಕ್ಷಿಯನ್ನ ಹೇಗೆ ಧರಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮಹಿಳೆಯರು ರುದ್ರಾಕ್ಷಿಯನ್ನ ಧರಿಸಬಹುದಾ? ರುದ್ರಾಕ್ಷಿಯನ್ನ ಧರಿಸಿ ಸ್ನಾನ ಮಾಡಬಹುದಾ? ರುದ್ರಾಕ್ಷಿಯನ್ನ ಧರಿಸಿ ಮಾಂಸ ಸೇವನೆ ಮಾಡಬಹುದಾ? ರುದ್ರಾಕ್ಷಿಯನ್ನ ಧರಿಸಿಕೊಂಡು ನಿದ್ರೆ ಮಾಡಬಹುದಾ? ರುದ್ರಾಕ್ಷಿಯನ್ನ ಧರಿಸಬೇಕೆಂದು ಕೊಂಡವರ ಮನಸ್ಸಿನಲ್ಲಿ ಇಂತಹ ಅನೇಕ ಪ್ರಶ್ನೆಗಳು ಮೂಡೋದು ಸಹಜ. ಈ ಕಲಿಯುಗದಲ್ಲಿ ಪುಣ್ಯ ಕಾರ್ಯಗಳಿಗೆ ಅನೇಕರ ಬಳಿ ಸಮಯವೇ ಇರೋದಿಲ್ಲ. ಸಮಸ್ಯೆಗಳಿಲ್ಲದೆ ಇರುವವರು ಯಾರೂ ಇಲ್ಲ. ಈ ಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮುನ್ನ ರುದ್ರಾಕ್ಷಿ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ರುದ್ರಾಕ್ಷಿ ಅಂದ್ರೆ ಒಂದು ಬೀಜ. ಇದು ಅತ್ಯಂತ ಅಪರೂಪವಾದದ್ದು. ನೇಪಾಳ, ಹಿಮಾಲಯ ಮತ್ತು ಹಿಮಾಲಯದ ಬಳಿ ಇರುವ ಕೆಲ ಪರ್ವತಗಳಲ್ಲಿ ಮಾತ್ರವೇ ಬೀಜವಾಗಿ ಮೊಳಕೆಯೊಡೆಯುತ್ತೆ. ನೇಪಾಳದಲ್ಲಿ ಸಿಗುವ ರುದ್ರಾಕ್ಷಿಗೆ ಒಂದು ದಿವ್ಯ ಚೇತನವಿರುತ್ತೆ. ಅದನ್ನ ಧರಿಸೋದು ಸೂಕ್ತ ಮತ್ತು ಯೋಗ್ಯ ಎಂದೇ ಹೇಳಲಾಗುತ್ತೆ. ಪರಮೇಶ್ವರನಿಂದಲೇ ರುದ್ರಾಕ್ಷಿ ಸೃಷ್ಟಿಯಾದದ್ದು. ಹಾಗಾಗಿ ಇದನ್ನ ಮಾನವರು ಧರಿಸಿದ್ರೆ ಎಂತಹ ಪಾಪವಾದರೂ ವಿಮುಕ್ತಿಗೊಳ್ಳುತ್ತೆ. ಮನುಷ್ಯನಲ್ಲಿ ಪರಿವರ್ತನೆ ಬರಬೇಕಂದ್ರೆ ರುದ್ರಾಕ್ಷಿಯನ್ನ ಧರಿಸೋದು ಅದ್ಭುತ ಮಾರ್ಗವಾಗಿದೆ. ಶಿವಪುರಾಣದ ಪ್ರಕಾರ ಯಾವ ರುದ್ರಾಕ್ಷಿಯಲ್ಲಿ ಚೇತನವಿದೆಯೋ ಅಂತಹ ರುದ್ರಾಕ್ಷಿಯನ್ನ ಧರಿಸಬಾರದು. ಕೆಲ ಪ್ರತ್ಯೇಕ ಜನರು ಮಾತ್ರವೇ ರುದ್ರಾಕ್ಷಿಯನ್ನ ಧರಿಸಬೇಕು ಎಂದು ಹೇಳಲಾಗಿದೆ. ರುದ್ರಾಕ್ಷಿ ಒಂದು ಶಕ್ತಿಶಾಲಿ ಯಂತ್ರವಾಗಿದೆ. ಯಂತ್ರವನ್ನ ಧರಿಸಲು ಯಾವ ಪದ್ಧತಿ ಮತ್ತು ಕ್ರಮಗಳನ್ನ ಅನುಸರಿಸುತ್ತೇವೆಯೋ ಹಾಗೆಯೇ ರುದ್ರಾಕ್ಷಿಯನ್ನ ಧರಿಸುವಾಗಲೂ ಕೆಲ ವಿಶೇಷ ವಿಧಿವಿಧಾನಗಳನ್ನ ಪಾಲಿಸಬೇಕು. ರುದ್ರಾಕ್ಷಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮಗೆ ಯಾವ ತರಹದ ರುದ್ರಾಕ್ಷಿ ಬೇಕೋ ಆ ರುದ್ರಾಕ್ಷಿಯನ್ನ ಮಾತ್ರವೇ ನಾವು ಧರಿಸಬೇಕು. ಕೆಲ ನಿಪುಣರು ಸ್ನಾನ ಮಾಡುವ ಸಮಯದಲ್ಲಿ ರುದ್ರಾಕ್ಷಿಯನ್ನ ತೆಗೆದಿಡಬೇಕು ಎಂದು ಹೇಳುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ಸೋಪ್, ಶ್ಯಾಂಪೂ, ಕಂಡೀಷನರ್ನಂತಹ ರಾಸಾಯನಿಕ ಪದಾರ್ಥಗಳು ರುದ್ರಾಕ್ಷಿಗೆ ತಾಗಿದ್ರೆ ಅದು ಹಾಳಾಗುವ ಸಾಧ್ಯತೆ ಇರುತ್ತದೆ. ಮನೆಯಲ್ಲಿ ಯಾರಾದರೂ ತೀರಿ ಹೋಗಿರುವಾಗ ಅಥವಾ ಸ್ಮಶಾನಕ್ಕೆ ಮಣ್ಣು ಮಾಡಲು ಹೋಗಿದ್ದಾಗ 13 ದಿನಗಳ ಕಾಲ ರುದ್ರಾಕ್ಷಿಯನ್ನ ಧರಿಸಬಾರದು ಎಂದು ಹೇಳಲಾಗುತ್ತೆ. ರುದ್ರಾಕ್ಷಿಯು ಸಾಕ್ಷಾತ್ ಶಿವನ ರೂಪವೇ ಎಂದು ಭಾವಿಸುವ ಅನೇಕ ಭಕ್ತರಿದ್ದಾರೆ. ಮಾಂಸಾಹಾರ ಸೇವಿಸುವಾಗ ರುದ್ರಾಕ್ಷಿಯನ್ನ ಧರಿಸಬಾರದು ಎಂಬ ನಿಯಮವನ್ನ ಅನೇಕರು ಪಾಲಿಸುತ್ತಾರೆ. ಇನ್ನು ಕೆಲ ರುದ್ರಾಕ್ಷಿ ಧರಿಸುವವರು ಶಾಶ್ವತವಾಗಿ ಮಾಂಸಾಹಾರವನ್ನೇ ತ್ಯಜಿಸುತ್ತಾರೆ. ಲೈಂಗಿಕ ಚಟುವಟಿಕೆ ನಡೆಸುವಾಗಲೂ ದೇಹದ ಮೇಲೆ ರುದ್ರಾಕ್ಷಿ ಇರಬಾರದು ಎಂಬ ನಿಯಮವಿದೆ. ರುದ್ರಾಕ್ಷಿ ಧಾರಣೆ ಮಾಡಲು ವ್ಯಕ್ತಿಯನುಸಾರ ಅನೇಕ ಕಾರಣ ಮತ್ತು ಉದ್ದೇಶಗಳಿವೆ. ತಮ್ಮಿಚ್ಛೆಯ ಮೇರೆಗೆ ರುದ್ರಾಕ್ಷಿಯನ್ನ ಯಾರು ಬೇಕಾದರೂ ಧರಿಸಬಹುದು. ಪದ್ಮಪುರಾಣದ ಪ್ರಕಾರ ರುದ್ರಾಕ್ಷಿ ಧರಿಸಬೇಕೆಂಬ ಆಲೋಚನೆ ಕೂಡ
ಅಪರೂಪವಾದಂಥದ್ದು. ಕೇವಲ ಪರಮೇಶ್ವರನ ಕೃಪೆಯೊಂದಿದ್ರೆ ಮಾತ್ರವೇ ರುದ್ರಾಕ್ಷಿ ಧರಿಸಬೇಕೆಂಬ ಹಂಬಲ ಮತ್ತು ಆಲೋಚನೆ ಹುಟ್ಟುತ್ತೆ. ರುದ್ರಾಕ್ಷಿ ಧರಿಸಲು ಹಿಂದೂಗಳೇ ಆಗಿರಬೇಕು ಎಂಬ ಅಗತ್ಯತೆ ಇಲ್ಲ. ಯಾವ ಮನುಷ್ಯನು ಬೇಕಾದರೂ ರುದ್ರಾಕ್ಷಿಯನ್ನ ಧರಿಸಬಹುದು. ಆದರೆ ರುದ್ರಾಕ್ಷಿಯನ್ನ ಧರಿಸಲು ಮತ್ತು ಅದನ್ನ ಜೀವನ ಪರ್ಯಂತ ನಿರ್ವಹಿಸಲು ಕೆಲ ಕಟ್ಟುಪಾಡುಗಳಿಗೆ ಬದ್ಧರಾಗಿರಬೇಕು. ವೈದಿಕ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಬೇಕು. ರುದ್ರಾಕ್ಷಿಯನ್ನ ಧರಿಸುವವರು ಅತ್ಯಂತ ಶಕ್ತಿಶಾಲಿಯಾಗಿರ್ತಾರೆ. ಹಾಗಾಗಿ ಒಬ್ಬರು ವಿಸರ್ಜಿಸಿದ ರುದ್ರಾಕ್ಷಿಯನ್ನ ಕೇವಲ ಅವರ ಪರಿವಾರದವರು ಮತ್ತು ಅವರ ಮಕ್ಕಳು ಮಾತ್ರ ಧರಿಸಬೇಕು. ರುದ್ರಾಕ್ಷಿಯನ್ನ ಧರಿಸುವವರಿಗೆ ಯಾವುದೇ ರೀತಿ ಪ್ರಾಪಂಚಿಕ ಒತ್ತಡಗಳಿರೋದಿಲ್ಲ. ರುದ್ರಾಕ್ಷಿ ಒಂದು ಶಕ್ತಿಯ ಪ್ರಭಾವ. ಸಾಕ್ಷಾತ್ ಪರಶಿವನೇ ರುದ್ರಾಕ್ಷಿಯಲ್ಲಿ ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಪರಮೇಶ್ವರನ ಶಕ್ತಿ ರುದ್ರಾಕ್ಷಿಯಲ್ಲಿ ನೆಲೆಸಿರುತ್ತೆ. ಆ ರುದ್ರಾಕ್ಷಿಯ ಶಕ್ತಿ ಬೀಜ ಮಂತ್ರದಲ್ಲಿರುತ್ತೆ. ಆ ಬೀಜ ಮಂತ್ರವನ್ನ ಜಪಿಸಿ ರುದ್ರಾಕ್ಷಿಯ ಧಾರಣೆಯನ್ನ ಮಾಡಬೇಕು. ರುದ್ರಾಕ್ಷಿ ಧರಿಸುವವರು ಪ್ರತಿದಿನ ಬೀಜ ಮಂತ್ರವನ್ನ ಜಪಿಸಿದ್ರೆ ಇನ್ನಷ್ಟು ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಾಗ್ಲಿ ದೇವಾಲಯದಲ್ಲಾಗಲಿ ರುದ್ರಾಕ್ಷಿಗೆ ಸಕ್ರಿಯವಾಗಿ ನಿಯಮ ನಿಷ್ಠೆಯಿಂದ ಪೂಜಿಸಿ ಧರಿಸಬೇಕು. ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆಯೊಳಗಿನ ಸಮಯದಲ್ಲಿ ಶುಭ್ರವಾಗಿ ರುದ್ರಾಕ್ಷಿಯನ್ನ ಗಂಗಾಜಲದಿಂದ ತೊಳೆದು ಶಿವಾಲಯದಲ್ಲಿ ಈ ರುದ್ರಾಕ್ಷಿಯನ್ನ ಅರ್ಪಿಸಿ ವಿಧಿವಿಧಾನದ ಪ್ರಕಾರ ಪೂಜಿಸಿ ಧಾರಣೆ ಮಾಡಬೇಕು. ಅದಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು 11 ಅಥವಾ 21 ಬಾರಿ ಜಪಿಸಿದ್ರೆ ಅವರು ರುದ್ರಾಕ್ಷಿ ಧಾರಣೆ ಮಾಡಲು ಸಿದ್ಧರಾಗಿದ್ದಾರೆ ಎಂದೇ ಅರ್ಥ. ರುದ್ರಾಕ್ಷಿ ಧರಿಸಿದ ಮೇಲೆ ಅದು ನೀಡುವ ದಿವ್ಯ ಫಲಗಳು ಅನಂತವಾದದ್ದು. ಶಕ್ತಿಯ ಪ್ರತೀಕವಾಗಿರುವ ರುದ್ರಾಕ್ಷಿಯನ್ನ ಧರಿಸಿ ಯಾವುದೇ ಸಾಧನೆ ಮಾಡಿದ್ರೂ ಅದು ಸರ್ವಶ್ರೇಷ್ಠ ಎಂದೇ ಹೇಳಲಾಗಿದೆ. ಅದಕ್ಕೆ ಎಲ್ಲ ಋಷಿಮುನಿಗಳ ಕತ್ತಲ್ಲೂ ರುದ್ರಾಕ್ಷಿ ಇದ್ದೇ ಇರುತ್ತದೆ. ಶಿವಪುರಾಣದ ಪ್ರಕಾರ ಶಿವನನ್ನ ಪೂಜಿಸುವ ಪ್ರತಿಯೊಬ್ಬರೂ ರುದ್ರಾಕ್ಷಿಯನ್ನ ಧರಿಸುತ್ತಾರೆ. ಗ್ರಹ, ರಾಶಿ ಮತ್ತು ನಕ್ಷತ್ರದ ಅನುಸಾರ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ರುದ್ರಾಕ್ಷಿ ಅನ್ವಯಿಸುತ್ತೆ ಎಂದು ಜ್ಯೋತಿರ್ಶಾಸ್ತ್ರ ಪಂಡಿತರು ತಿಳಿಸ್ತಾರೆ. ಜೀವನದಲ್ಲಿ ಅದೃಷ್ಟ ಬೇಕು ಎನ್ನುವವರು ಸಹ ರುದ್ರಾಕ್ಷಿ ಧಾರಣೆಗೆ ಮುಂದಾಗ್ತಾರೆ. ಕೆಲ ಗಣ್ಯ ವ್ಯಕ್ತಿಗಳು, ನಟರು, ರಾಜಕಾರಣಿಗಳು ತಾವು ಅಂದುಕೊಂಡದ್ದು ಸಾಧ್ಯವಾಗಲಿ ಎಂದು ರುದ್ರಾಕ್ಷಿಯನ್ನ ಜಾತಕಕ್ಕೆ ತಕ್ಕಂತೆ ಅನುಸರಿಸಿ ಧರಿಸ್ತಾರೆ. ರುದ್ರಾಕ್ಷಿಯನ್ನ ಬಳಸಿ ಮಾಡುವ ಧ್ಯಾನ ಮತ್ತು ಜಪ ನಮ್ಮನ್ನ ಶಕ್ತಿವಂತರನ್ನಾಗಿ ಮಾಡುತ್ತದೆ. ದೇವಿ ಭಾಗವತ ಪುರಾಣದ ಪ್ರಕಾರ ಜೀವನದಲ್ಲಿ ಪರಿಪೂರ್ಣತೆ ಸಾಧಿಸಲು, ಆಧ್ಯಾತ್ಮಿಕ ಚಿಂತನೆಗೆ ಇಚ್ಛಾಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ರುದ್ರಾಕ್ಷಿಯನ್ನ ಉಪಯೋಗಿಸ್ತಾರೆ. ಇದನ್ನ ಮಾಲೆಯಾಗಿ ಧರಿಸಿದ್ರೆ ಹೃದಯದ ಭಾಗಕ್ಕೆ ಸಂಬಂಧಿಸಿದ ಚಕ್ರ ಕ್ರಿಯಾಶೀಲವಾಗುತ್ತದೆ. ಹಾಗಾಗಿ ಹೃದಯಕ್ಕೆ ತಾಕುವಂತೆ ಎದೆಯ ಮೇಲೆ ರುದ್ರಾಕ್ಷಿ ಮಾಲೆಯನ್ನ ಧರಿಸೋದು ಸರ್ವಶ್ರೇಷ್ಠ. ಇದನ್ನೇ ಸಿದ್ಧಮಾಲ ಎನ್ನುತ್ತಾರೆ. ಅತ್ಯಂತ ಶಕ್ತಿಶಾಲಿ ಮಾಲೆ ಇದು. ಇದನ್ನು ಧರಿಸುವವರ ಸುತ್ತ ಒಂದು ಶಕ್ತಿ ಕವಚದ ಹಾಗೆ ಕಾರ್ಯನಿರ್ವಹಿಸುತ್ತೆ. ನೆಗೆಟಿವ್ ಎನರ್ಜಿಯನ್ನ ಹತ್ತಿರಕ್ಕೆ ಬರೋದಕ್ಕೆ ಕೂಡ ಇದು ಬಿಡೋದಿಲ್ಲ. ಅಸಲಿ ರುದ್ರಾಕ್ಷಿ ಯಾವುದು, ನಕಲಿ ರುದ್ರಾಕ್ಷಿ ಯಾವುದು ಅಂತ ತಿಳಿಯೋದಕ್ಕೆ ಹಲವು ಮಾರ್ಗಗಳಿವೆ. ಆಧುನಿಕ ತಂತ್ರಜ್ಞಾನವು ಇದಕ್ಕೆ ಸಹಾಯ ಮಾಡುತ್ತದೆ. ರುದ್ರಾಕ್ಷಿಗೆ ಔಷಧೀಯ ಗುಣಗಳು ಕೂಡ ಇದೆ. ಬಿಪಿ, ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ರುದ್ರಾಕ್ಷಿ ಧರಿಸೋದು ಉತ್ತಮ ಚಿಕಿತ್ಸೆಯಾಗಿ ಕೆಲಸ ಮಾಡುತ್ತದೆ ಎಂದೇ ನಿಪುಣರು ಹೇಳುತ್ತಾರೆ. ಮಾನವನ ಚೇತನಾವಸ್ಥೆಯನ್ನ ಜಾಗರೂಕಗೊಳಿಸಿ ಆಂತರಿಕ ಭಾವನೆಗಳನ್ನು ನಿಯಂತ್ರಿಸಲು ರುದ್ರಾಕ್ಷಿ ಸಹಾಯ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಪರಿಶೋಧನೆಗಳು ರುದ್ರಾಕ್ಷಿಯ ಬಗ್ಗೆ ನಡೆಯುತ್ತಲೇ ಇದ್ದಾವೆ. ಆರೋಗ್ಯ ಸಮಸ್ಯೆಗಳಿಗೆ, ಮಾನಸಿಕ ಖಿನ್ನತೆ, ಬೇಸರವನ್ನ ಹೋಗಲಾಡಿಸಲು ರುದ್ರಾಕ್ಷಿಯನ್ನ ಒಂದು ಔಷಧಿಯಾಗಿ ಉಪಯೋಗಿಸುತ್ತಿದ್ದಾರೆ ಅಂದ್ರೆ ಇದರಲ್ಲೇ ಅರ್ಥವಾಗುತ್ತದೆ ರುದ್ರಾಕ್ಷಿಯ ಶಕ್ತಿ ಎಂಥದ್ದು ಅಂತ. ಶಿವನ ಮತ್ತೊಂದು ಹೆಸರು ಮೃತ್ಯುಂಜಯ. ಹಾಗಾಗಿಯೇ ಅನ್ಸುತ್ತೆ ಶಿವನ ಶಕ್ತಿ ಇರುವ ರುದ್ರಾಕ್ಷಿಯು ಔಷಧೀಯ ಗುಣಗಳನ್ನ ಹೊಂದಿರೋದು. 16 ಮುಖವಿರುವ ರುದ್ರಾಕ್ಷಿಯನ್ನ ಹೆಚ್ಚಾಗಿ ಚಿಕಿತ್ಸೆಗಾಗಿ ಬಳಸ್ತಾರೆ. ಕಾಯಿಲೆ ಇರುವವರು ಈ 16 ಮುಖದ ರುದ್ರಾಕ್ಷಿಯನ್ನ ಬಳಸಿದ್ರೆ ಗುಣಮುಖರಾಗುತ್ತಾರೆ. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇದೆ. ಕೇವಲ ರುದ್ರಾಕ್ಷಿಯಿಂದಲೇ ಕಾಯಿಲೆ ಹೋಗುತ್ತದೆ ಎಂದಲ್ಲ, ರುದ್ರಾಕ್ಷಿಯ ಜೊತೆಗೆ ವೈದ್ಯರು ನೀಡುವ ಔಷಧಿಯನ್ನ ಕೂಡ ಸೇವಿಸಿದ್ರೆ ಬೇಗನೆ ಗುಣಮುಖರಾಗಬಹುದು. ಕಾರಣವಿಲ್ಲದ ಕಾಯಿಲೆಗಳು, ಪೂರ್ವ ಜನ್ಮದ ಪಾಪಗಳ ಪರಿಹಾರಕ್ಕೂ, ಜನನಕ್ಕೂ ಮೊದಲು ಬರುವ ಸಮಸ್ಯೆಗಳಿಗೂ ರುದ್ರಾಕ್ಷಿಯಿಂದ ಉಪಶಮನ ದೊರೆಯುತ್ತದೆ. ಅನೇಕ ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೂ ರುದ್ರಾಕ್ಷಿಯೊಂದು ದಿವ್ಯ ಔಷಧವಾಗಿದೆ. ವ್ಯವಹಾರದ ಯಶಸ್ಸಿಗೂ ಅನೇಕರು ರುದ್ರಾಕ್ಷಿಯನ್ನ ಧರಿಸ್ತಾರೆ. ರುದ್ರಾಕ್ಷಿಯಲ್ಲಿ ಅನೇಕ ತರಹದ ಆಕಾರಗಳಿವೆ. ಪ್ರತಿ ರುದ್ರಾಕ್ಷಿಗೂ ಮುಖವಿರುತ್ತದೆ. ರುದ್ರಾಕ್ಷಿಯಲ್ಲಿರುವ ಉದ್ದ ಗೆರೆಯನ್ನೇ ಮುಖವೆನ್ನುತ್ತಾರೆ. 16 ಮುಖವಿರುವ ರುದ್ರಾಕ್ಷಿಯನ್ನ ಮಹಾಮೃತ್ಯುಂಜಯ ರುದ್ರಾಕ್ಷಿ ಎನ್ನುತ್ತಾರೆ.
20 ರಿಂದ 30 ಮುಖವುಳ್ಳ ರುದ್ರಾಕ್ಷಿಗಳು ಕೂಡ ಇದೆ. ಅವುಗಳನ್ನ ಕೆಲವರು ಮಾತ್ರ ನೋಡಿರ್ತಾರೆ. ಹೀಗೆ ವಿಧ ವಿಧವಾದ ಮುಖವುಳ್ಳ ರುದ್ರಾಕ್ಷಿಗಳನ್ನ ಒಂದೊಂದು ದೇವರೆಂದು ಭಾವಿಸ್ತಾರೆ. ಸಿದ್ಧಮಾಲ 14 ಮುಖಗಳೊಂದಿಗೆ ಇರುತ್ತೆ. ಗೌರಿಶಂಕರ ಅಥವಾ ಗಣೇಶನ ರೂಪವೆಂದೇ ಭಾವಿಸಿ ಇದನ್ನ ಧರಿಸ್ತಾರೆ. ಇದನ್ನ ಯಾರು ಬೇಕಾದರೂ ಧರಿಸಬಹುದು. ಕಾಮ, ಲೋಭ, ಮದ, ಮತ್ಸರಗಳನ್ನೆಲ್ಲ ತ್ಯಜಿಸಿ ಮೋಕ್ಷ ಪಡೆಯಲು ಇಚ್ಛಿಸುವವರಿಗೆ ಸಿದ್ಧಮಾಲ ಹೇಳಿ ಮಾಡಿಸಿದ್ದು. 21 ಮುಖವುಳ್ಳ ಸಿದ್ಧಮಾಲ ಎಲ್ಲದಕ್ಕಿಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ. ತ್ರಿಜೂತಿ ರುದ್ರಾಕ್ಷಿಯೂ ಸಹ ಇದರ ಭಾಗವೇ. ಇಂದ್ರದೇವನು ರುದ್ರಾಕ್ಷಿಯನ್ನ ಧರಿಸಿದ್ದಕ್ಕೆ ಸ್ವರ್ಗಾಧಿಪತಿಯಾದ ಎಂದೇ ಹೇಳಲಾಗಿದೆ. 21 ಮುಖವಿರುವ ರುದ್ರಾಕ್ಷಿಯನ್ನ ಇಂದ್ರಮಾಲ ಎನ್ನುತ್ತಾರೆ. ಎಲ್ಲಿ ಶಿವನ ಕಣ್ಣ ಬಿಂದು ಬಿದ್ದಿತ್ತು ಅಲ್ಲಿ ಮಾತ್ರವೇ ರುದ್ರಾಕ್ಷಿ ದೊರೆಯುತ್ತದೆ. ಹಾಗಾಗಿಯೇ ರುದ್ರಾಕ್ಷಿಯನ್ನ ಕೇವಲ 3 ಜಾಗಗಳಲ್ಲಿ ಮಾತ್ರವೇ ನೋಡಬಹುದು: ನೇಪಾಳ, ಇಂಡೋನೇಷ್ಯಾ ಮತ್ತು ಉತ್ತರಾಖಂಡ. ಇದರಲ್ಲಿ ನೇಪಾಳದ ರುದ್ರಾಕ್ಷಿಗಳಿಗೆ ಪ್ರತ್ಯೇಕ ವೈಶಿಷ್ಟ್ಯತೆ ಇದೆ. ಹಿಮಾಲಯದ ಬಳಿಯೇ ಇರೋದರಿಂದ ನೇಪಾಳ ಸ್ವತಃ ಶಿವನ ಸ್ಥಾನವೆಂದು ನಂಬಲಾಗಿದೆ. ಇಂಡೋನೇಷ್ಯಾದಲ್ಲಿ ಸಿಗುವ ರುದ್ರಾಕ್ಷಿ ಚಿಕ್ಕದಾಗಿರುತ್ತೆ. ಆಧ್ಯಾತ್ಮಿಕ ಅವಶ್ಯಕತೆಗೆ ನೇಪಾಳದ ರುದ್ರಾಕ್ಷಿಯೇ ಸೂಕ್ತ. ಅಸಲಿ ರುದ್ರಾಕ್ಷಿ ನೀರಿನಲ್ಲಿ ಮುಳುಗುತ್ತದೆ, ನಕಲಿಯಾಗಿದ್ರೆ ತೇಲುತ್ತದೆ. ಅಸಲಿ ರುದ್ರಾಕ್ಷಿ ನೀರಿನಲ್ಲಿ ಮುಳುಗುತ್ತಿದ್ದಂತೆ ತನ್ನ ಬಣ್ಣವನ್ನ ಕೊಂಚ ಕಳೆದುಕೊಳ್ಳುತ್ತದೆ. ಒಮ್ಮೆ ರುದ್ರಾಕ್ಷಿಯ ಬೀಜ ನೆಲಕ್ಕೆ ಬಿದ್ದರೆ ಯಾವ ವಿಧದ ರುದ್ರಾಕ್ಷಿ ಹುಟ್ಟುತ್ತದೆ ಎಂದು ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ. ಗಣೇಶ, ಗೌರಿ ಮುಖವಿದೆ ಎಂದು ಹೇಳಿ ಅನೇಕ ನಕಲಿ ರುದ್ರಾಕ್ಷಿಯನ್ನ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಲ್ಯಾಬೊರೇಟರಿಗಳಲ್ಲೂ ರುದ್ರಾಕ್ಷಿಯನ್ನ ಪರೀಕ್ಷೆ ಮಾಡಲಾಗುತ್ತೆ. ಎಕ್ಸ್ರೇ ಮುಖಾಂತರ ರುದ್ರಾಕ್ಷಿ ಅಸಲಿಯೋ ನಕಲಿಯೋ ಎಂದು ತಿಳಿಯುತ್ತೆ. ಅದಕ್ಕೆಷ್ಟು ಮುಖವಿದೆ ಅನ್ನೋದು ತಿಳಿಯುತ್ತೆ. ಪವಿತ್ರವಾದ ರುದ್ರಾಕ್ಷಿಯನ್ನ ನಕಲಿ ಮಾಡಿ ಮಾರಾಟ ಮಾಡುವ ಜನರಿದ್ದಾರೆ ಅನ್ನೋದು ನಿಜಕ್ಕೂ ದುಃಖಕರ ಸಂಗತಿ. ಇನ್ನು ರುದ್ರಾಕ್ಷಿಯನ್ನ ಧರಿಸೋದು ಧರಿಸದೇ ಇರೋದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಧರಿಸಬೇಕೆಂದಿದ್ರೆ ಅದರ ಬಗ್ಗೆ ತಿಳಿದಿರುವವರ ಸಲಹೆ ಪಡೆದು ಮುಂದುವರಿಸೋದು ಉತ್ತಮ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.